ಉಡುಪಿಯ ಹೆಬ್ರಿ ತಿಂಗಳಮಕ್ಕಿಯಲ್ಲಿ ನಕ್ಸಲ್ ನಾಯಕನ ಎನ್ಕೌಂಟರ್ ನಡೆದು 18 ದಿನ ಕಳೆದಿದೆ. ಎಎನ್ಎಫ್ ಹೆಬ್ರಿ ಪೊಲೀಸರ ಎಲ್ಲಾ ತನಿಖೆ ಪೂರ್ಣಗೊಂಡಿದೆ. ಮಾನವ ಹಕ್ಕುಗಳ ಆಯೋಗದ ಭೇಟಿಯಾಗಿದೆ. ಸತ್ಯ ಶೋಧನಾ ತಂಡದ ಆರೋಪವೂ ದಾಖಲಾಗಿದೆ. ಚಾರ್ಜ್ ಶೀಟ್ ಸಲ್ಲಿಕೆ ಬಾಕಿ ಇದ್ದು ಆಪರೇಷನ್ ನಡೆದ ಮನೆಯನ್ನ ಜಯಂತ ಗೌಡರ ಕುಟುಂಬಕ್ಕೆ ಹಸ್ತಾಂತರ ಮಾಡಲಾಗಿದೆ. ನಕ್ಸಲ್ ವಿಕ್ರಮ್ ಗೌಡ ಎನ್ಕೌಂಟರ್ಗೆ 18 ದಿನ 2 ವಾರದ ನಂತರ ಮನೆ ಬಿಟ್ಟುಕೊಟ್ಟ ಪೊಲೀಸರು. ಅಕ್ಕಪಕ್ಕದ ಮನೆಗಳಿಗೆ ಗ್ರಾಮಸ್ಥರು ಶಿಫ್ಟ್. ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕಿನ ತಿಂಗಳಮಕ್ಕಿ ಪೀತ್ ಬೈಲ್ನ ಜಯಂತ್ ಗೌಡರ ಮನೆಯಲ್ಲಿ ನವೆಂಬರ್ 18 ಎನ್ಕೌಂಟರ್ ನಡೆದಿತ್ತು. ನಕ್ಸಲ್ ವಿಕ್ರಮ್ ಗೌಡ ದಿನಸಿಗಾಗಿ ಮನೆಗೆ ಬರುತ್ತಿದ್ದಂತೆ ನಕ್ಸಲ್ ನಿಗ್ರಹ ದಳ ಪೊಲೀಸರು ಗುಂಡು ಹಾರಿಸಿ ಎನ್ಕೌಂಟರ್ ಮಾಡಿದ್ದರು. ಘಟನೆ ನಡೆದ ನಂತರ ಜಯಂತ್ ಗೌಡ ಮನೆ ಮತ್ತು ಅಕ್ಕಪಕ್ಕದ 2 ಮನೆ ಪೊಲೀಸರ ಸುಪರ್ದಿಯಲ್ಲಿತ್ತು. ಪೊಲೀಸರು ಜಯಂತ್ ಗೌಡ ಮನೆಯವರನ್ನು ಶಿಫ್ಟ್ ಮಾಡಿದ್ದರು. ಅಕ್ಕಪಕ್ಕದ ನಾರಾಯಣಗೌಡ ಮತ್ತು ಸುಧಾಕರ ಗೌಡ ಕುಟುಂಬ ಕೂಡ ಸಂಬಂಧಿಕರ ಮನೆಗೆ ಶಿಫ್ಟ್ ಆಗಿತ್ತು. ಬೆಂಗಳೂರು ಮಣಿಪಾಲ್ನ ಫೋರೆನ್ಸಿಕ್ ಎಎನ್ಎಫ್ ಹೆಬ್ರಿ ಪೊಲೀಸರು ಎಲ್ಲಾ ತನಿಖಾ ಪ್ರಕ್ರಿಯೆಯನ್ನು ಮುಗಿಸಿದ್ದಾರೆ. 3 ಕುಟುಂಬದ ಎಲ್ಲರ ಹೇಳಿಕೆಯನ್ನು ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ಎಲ್ಲಾ ಪ್ರಕ್ರಿಯೆ ಮುಗಿಸಿದ ನಂತರ ಮನೆಯನ್ನು ಪೊಲೀಸರು ಕುಟುಂಬಸ್ಥರಿಗೆ ಬಿಟ್ಟುಕೊಟ್ಟಿದ್ದಾರೆ. ಚಾರ್ಜ್ ಶೀಟ್ ಸಿದ್ಧಪಡಿಸಿರುವ ಪೊಲೀಸರು ಎಫ್ಎಸ್ಎಲ್ ವರದಿಗಾಗಿ ವೇಟಿಂಗ್. ವಿಕ್ರಮ್ ಗೌಡ ಶೂಟೌಟ್ಗೆ ಸಂಬಂಧಿಸಿದಂತೆ ಪೊಲೀಸರು ಚಾರ್ಜ್ ಶೀಟ್ ಸಿದ್ಧಪಡಿಸುತ್ತಿದ್ದಾರೆ. ಮಣಿಪಾಲ ಕೆಎಂಸಿ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಿದ್ದು ಪೋಸ್ಟ್ ಮಾರ್ಟಂ ಮತ್ತು ಎಫ್ಎಸ್ಎಲ್ ವರದಿ ಇನ್ನೂ ಪೊಲೀಸರ ಕೈ ಸೇರಿಲ್ಲ. ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಹೆಬ್ರಿ ಕಾರ್ಕಳ ತಾಲೂಕಿನಲ್ಲಿ ಕೂಂಬಿಂಗ್ ಆಪರೇಷನ್ ಚಾಲ್ತಿಯಲ್ಲಿದ್ದು ತಿಂಗಳಮಕ್ಕಿಯ ಜನಜೀವನ ಸಹಜ ಸ್ಥಿತಿಯತ್ತ ಬರುತ್ತಿದೆ. ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.